ನೀವು ಬಂದ್ ಮಾಡಿದ್ರೆ ನಾವು ಶುರು ಮಾಡ್ತೀವಿ. ನೀವು ನಾವು ಎರಡು ಚಾಲು ಇಲ್ಲ ಬಂದು नमो तस्सा भगवतो अरहतो सम्मा संबुद्धस्स तथागत भगवान बुद्धರಿಗೂ ಬೋಧಿಸತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚರಣಾರವಿಂದಗಳಿಗೆ ನನ್ನ ಪ್ರೀತಿಪೂರ್ಣ ಅಭಿವಾದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಶೀರ್ವಾದ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಕವಿರಾಜ ಸ್ವಾಮೀಜಿ ಚಿಗರಾಯಿ ಗುರುಗಳು ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ಹಿರಿಯರು ಮತ್ತು ಈ ತಾಲೂಕಿನ ಆರಕ್ಷಕ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ಆಯುಷ್ಮಾನ್ ಶ್ರೀನಿವಾಸ ಅಲ್ಲಾಪುರ ಸರ್ ಅವರಿಗೆ ಈಗ ತಾನೇ ನಿರ್ಗಮಿಸಿರ್ತಕ್ಕಂಥ ಪೌರಾಯುಕ್ತರಾಗಿರ್ತಕ್ಕಂಥ ಗಣೇಶ್ ಪಟ್ಟೇದಾರ್ ಸರ್ ಅವರೇ ಪುಣೇಕರ್ ಸರ್ ಅವರೇ ಭಾಳ ಜನ ಎದರನ್ನೂ ಅಷ್ಟೇ ಜನ ಪರಿಚಯ ಇದ್ರಿ ನಾನು ಅಷ್ಟೇ ಜನ ಇದು ಓದ್ಕೋತ ಹೋದ್ರೆ ಏನಂತ ಟೆಲಿಫೋನ್ ಡೈರೆಕ್ಟ್ ಓದ್ದಂಗೆ ಆಗ್ತದೆ. ಸೊ ಅದಕ್ಕಾಗಿ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಸಮಸ್ತ ಗಣ್ಯಮಾನ್ಯರು ವೇದಿಕೆ ಸಮ್ಮುಖದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಕೂಡ ನನ್ನ ಕ್ರಾಂತಿಕಾರಿ ಜೈ ಭೀಮರನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಕೂಡ ಸಂವಿಧಾನ ಸಮರ್ಪಣೆ ದಿನಾಚರಣೆಯ ಶುಭಾಶಯಗಳು. बंधुगणे, जीता हूँ बाबा का नाम लेकर मरने के बाद क्या होगा। जीता हूँ बाबा का नाम लेकर मरने के बाद क्या होगा। जरा कफन तो उठाकर देखना, होठों पर जय भीम का ही नाम होगा। ಬಹುಶಃ ನಾವಾಗಲಿ ನಮ್ಮ ಹುಡುಗರಾಗಲಿ ಕೆಲವು ನೋಡಿದ್ರೆ ಇಲ್ಲಿ ಟವರ್ ಕ್ವಾಂಟಿಟಿ ನಾವು ಜಾಗಿಂಗ್ ಹಾಕೊಂಡಿದ್ದೀವಿ. ಈ ಸೌಭಾಗ್ಯ ನಮ್ಗೆ ಯಾರು ಕೊಟ್ಟರು ಅಥವಾ ನಮ್ಮ ಆಯಿ ಮುತ್ತೆ ಹೆಂಗೆ ಇದ್ದೀವಿ ಇಲ್ಲ. SC ST OBC ಅಷ್ಟೇ ಅಲ್ಲ, ಸುಮಾರು ಜನ ಮೈನಾರಿಟಿದವರು ಕೂಡ ಈ ಸೌಭಾಗ್ಯ ಇದ್ದಿಲ್ಲ. ಯಾಕಿದ್ದಿಲ್ಲ ಅಂದ್ರೆ ಈ ಮನೋವಾದಿಗಳ ವ್ಯವಸ್ಥಿತವಾಗಿರ್ತಕ್ಕಂಥ ಕುತಂತ್ರಕ್ಕೆ ಬಲಿಯಾಗಿ ಆಯಾ ಜಾತಿ ಜನಾಂಗದ ಕಸುಬುಗಳು ಮಾಡಂತ ಆ ಒಂದು ಶಿಷ್ಟಾಚಾರದಲ್ಲಿ ಸಂಸ್ಕಾರದಲ್ಲಿ ನಾವು ಬಳಲುತ್ತಾ ಇದ್ದೀವಿ. ಸೊ ಈ ಸಂಸ್ಕಾರ ಈ ಒಂದು ಸೌಭಾಗ್ಯ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಅಂದ್ರೆ ಒಬ್ಬ ಉತ್ತರ ಪ್ರದೇಶದ ಶಾಯರ್ ಬಹಳ ಜನ ಹೇಳ್ತಾರೆ, कोई दौलत पर नाश करता है, कोई शोहरत पर नाश करता है, कोई दौलत पर नाश करता है, कोई शोहरत पर नाश करता है, पर जिसके पास बाबा साहब जैसा बाप है वो अपने आप पर नाश करता है. ಇಷ್ಟೆಲ್ಲ ಈ ಟೈಲ್ಸ್ ಹಾಕಿರ್ತಕ್ಕಂಥ ರೂಮ್ನಾಗ ಸಿಸ್ಟಮ್ಗೆ ಕಾರ್ಯಕ್ರಮ ಮಾಡ್ತಾರೆ. ತಾಕತ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಜಗಲಿ ಮೇಲೆ ಇರ್ತಕ್ಕಂಥ ಕಣ್ಣು ಕಿವಿ ಮೂಗಿರದೇ ಇರ್ತಕ್ಕಂಥ ಆ ಕಲ್ಲು ದೇವರ ಖಟ್ಗಿ ದೇವರ ಅಲ್ಲ, ನಿಮಗೆ ಆ ಸೌಭಾಗ್ಯ ಕೊಟ್ಟದ್ದು ಬಾಬಾ ಸಾಹೇಬ್. ಈ ನೋಡಿ ಒಂದು ಸಂವಿಧಾನದ ಮೌಲ್ಯ ಎಷ್ಟಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಎಲ್ಲ ಇಷ್ಟು ದಿವಸ ಒಂದು 2015 ಪೂರ್ವದಲ್ಲಿ ನಾ ವೇದಿಕೆ ಮೂಲಕ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ನರೇಂದ್ರ ಮೋದಿ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಸಲ್ಲಿಸ್ಬೇಕಂದ್ರೆ ಸೈದ್ಧಾಂತಿಕವಾಗಿ ನಾನು ಅವರನ್ನು ಖಂಡಿಸ್ತೀನಿ, ಆದರೆ ಈ ವಿಷಯದಲ್ಲಿ ಅವರನ್ನು ತುಂಬು ಹೃದಯದಿಂದ ಅಭಿನಂದಿಸ್ತೀನಿ. ಯಾಕೆ ಅಭಿನಂದಿಸ್ತೀನಿ ಅಂದ್ರೆ ಇವತ್ತಿನ ದಿವಸ ಸಂವಿಧಾನದ ಬಗ್ಗೆ ರಾಷ್ಟ್ರದಾದ್ಯಂತ ಮಾತಾಡ್ತಕ್ಕಂಥ ಅದರ ಚರಿತ್ರೆಯಲ್ಲಿ ತಿಳ್ಕೊಳ್ತಕ್ಕಂಥ ಸದಾವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥವ್ರು ಆ ಮಹಾತ್ಮ ನಮ್ಮ ನರೇಂದ್ರ ಮೋದಿ ಸಾಹೇಬರ ಕೈ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೀನಿ. ನೀವು ಅನ್ಬೋದು ಅಲ್ಲ, ಇಷ್ಟು ದಿವಸ 26ನೇ ಜನವರಿ ದಿವಸ ನಮ್ಮಂತ ಮಾಸ್ತರು ಶಾಲೆಗೆಲ್ಲ ಝಂಡಾ ಹಾರಿಸೋದು ಸಂವಿಧಾನ ಅವರು ಬರ್ತಾರೆ ಇವರು ಏನೇನೋ ಕಥೆ ಹೇಳ್ತಾ ಇದ್ರು. ಇದೇನು ಹೊಸದು ಹೋಗ್ಕೊಂಡು ಕೂತೀರಿ ನವೆಂಬರ್ 26 ಮತ್ತೆ ಅದು ಏನು ಇದೇನು ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ಪಷ್ಟೀಕರಣ ಕೊಡ್ತಿಸ್ತೇನೆ. ನವೆಂಬರ್ 26 ಜನವರಿ 26 ಮತ್ತೆ ಯಾಕೆ ಮಾಡೋದು? ನವೆಂಬರ್ 26 ಅಂದ್ರೆ ಸಂವಿಧಾನ 1946 ಡಿಸೆಂಬರ್ 9ನೇ ತಾರೀಕಿನಿಂದ 1949 ನವೆಂಬರ್ 26ನೇ ತಾರೀಕಿನಲ್ಲಿ ನಡೆಯಲ್ಲ ಗ್ಯಾಪ್ ಒಟ್ಟು 12 ಸೆಷನ್ಗಳು ನಡೆದಿರ್ತಕ್ಕಂಥದ್ದು ಅಧಿವೇಶನಗಳು. ಈ 12 ಸೆಷನ್ಗಳ ಕಾಲಮಿತಿಯನ್ನು ನಿರ್ವಹಿಸ್ತಕ್ಕಂಥ 2 ವರ್ಷ 11 ತಿಂಗಳು 17 ದಿವಸಗಳು. ಈ ಅವಧಿಯಲ್ಲಿ ರಚನೆ ಮಾಡಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಮತ್ತು ಆಗಿನ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನವೆಂಬರ್ 26ನೇ ದಿವಸ ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ದಿವಸ ನವೆಂಬರ್ 26. ಹಾಗಾದ್ರೆ ಜನವರಿ 26 ಯಾಕೆ ಅಂತಂದ್ರೆ ಇದು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ. ಏನು ಷಡ್ಯಂತ್ರ ಅಂದ್ರೆ ನವೆಂಬರ್ 26 ಒಂದು ವೇಳೆ ಸಂವಿಧಾನ ಸಮರ್ಪಣೆಗೊಂಡಿರ್ತಕ್ಕಂಥ ದಿನಾಂಕ ಆಚರಣೆ ಮಾಡ್ತಾ ಹೋದ್ರೆ
ಅದಕ್ಕೆ ಕಾಂಟ್ರಿಬ್ಯೂಷನ್ ಈಗ ಜನ ಸ್ಪುಟ್ನಿಕ್ ಯುಗದಲ್ಲಿ ಬೆಳೀತಾ ಇದ್ದಾರೆ. ಯಾವುದೇ ಜಾತಿ ಭೇದದ ಕಲ್ಪನೆಯನ್ನು ಕಳಚಿ ಮತ್ತು ದಾಪಕಾಲಿಟ್ಟಿ ವಿಶ್ವ ಸಂಕುಚಿತಗೊಳಿಸುವಂತ ದಾಪಕಾಲಿಟ್ಟಿ ಬೆಳೀತಾ ಇದ್ದಾರೆ. ಅವರಿಗೆ ನಿಜ ಚರಿತ್ರೆ ಗೊತ್ತಾದರೆ ಅವರು ನಮ್ಮನ್ನೆಲ್ಲ ಮಾರ್ತು ಬಿಡ್ತಾರೆ. ಯಾರನ್ನು ಏನು ರಾಷ್ಟ್ರಭಕ್ತರು ಸತ್ತರು, ರಾಷ್ಟ್ರಭಕ್ತರು ಅಂತಕ್ಕಂಥವ್ರು ಏನು ಫ್ರೇಮ್ ಹಾಕೊಂಡು ಕುಂತರು, ನಮ್ಮಂಥವ್ರಿಗೆ ಮರೀತಾರೆ. ನಿಜವಾದ ರಾಷ್ಟ್ರಭಕ್ತರಿಗೆ, ನಿಜವಾದ ಈ ರಾಷ್ಟ್ರ ಪ್ರೇಮಿಗಳಿಗೆ, ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಕ್ಕಂಥ ವೀರ ಸೇನಾನಿಗಳಿಗೆ ನೆನೆಸ್ತಾರೆ. ಅದಕ್ಕೆ ಇದನ್ನು ಡಬಲ್ ಬಲ್ಟಿಂಗ್ ಮಾಡಿಬಿಡೋದಪ್ಪ. ಏನ್ ಮಾಡೋದನ್ನ ಜನವರಿ 26 ಮಾಡಿಬಿಡೋದು. ಯಾಕೆ ಮಾಡಿದ್ರು ಅಂದ್ರೆ ಇದಕ್ಕೊಂದು ಚರಿತ್ರೆ. 1929 ಜನವರಿ 26ನೇ ತಾರೀಕು ದಿವಸ ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಫಸ್ಟ್ ಪ್ರಪ್ರಥಮವಾಗಿ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಬೇಡಿಕೆ ಇಟ್ಟಿರ್ತಕ್ಕಂಥ ದಿನಾಚರಣೆ. ನೀವು 1885 ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಇತ್ತು. ಮತ್ತು ಅಷ್ಟು ದಿವಸ ಏನು ಮಾಡಿದ್ರು ಅಂತ, ಅಷ್ಟು ದಿವಸ ಏನು ಮಾಡಿಲ್ಲ. ಟ್ರಾನ್ಸ್ಫರ್ ಆಫ್ ಪವರ್ ಸರಿಯಾಗಿ ಅವ್ರು ಹೋರಾಟ ಮಾಡ್ತಾ ಇದ್ರು, ಕಮಿಟ್ಮೆಂಟ್ ಮಾಡ್ತಾ ಇದ್ರು, ಕೇಳುತ್ತಾ ಇದ್ರು, ಬೇಡ್ಕೊತಾ ಇದ್ರು. ಯಾರಿಗೆ? ಬ್ರಿಟಿಷ್ ಸರ್ಕಾರಕ್ಕೆ. ನಮಗೂ ಪ್ರಾಂತೀಯ ಸರ್ಕಾರದಲ್ಲಿ ಪ್ರಾತಿನಿಧ್ಯತೆ ಕೊಡ್ರಿ, ಕೇಂದ್ರೀಯ ಸರ್ಕಾರದಲ್ಲಿ ಪ್ರಾತಿನಿಧ್ಯತೆ ಕೊಡ್ರಿ, ನಮ್ಮ ಕೈದಾಗ ಒಂದಿಷ್ಟು ಅಧಿಕಾರ ಕೊಡ್ರಿ ಅಂತ ಕೇಳ್ತಾ ಇದ್ರು. ಎಲ್ಲಿ ತನಕ ಕೇಳ್ತಾ ಇದ್ರು? 1929 ಜನವರಿ 26. ಹಾಗಾದ್ರೆ ಜನವರಿ 26ಕ್ಕೆ ಪೂರ್ಣ ಸ್ವರಾಜ್ಯ ಯಾಕೆ ಠರಾವು ಪಾಸ್ ಮಾಡಿದ್ರು? ಅದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ. 1919 ಇಂಥ ಕಾಲಘಟ್ಟ ಇದೆ ಸ್ನೇಹಿತರೆ. ಈ ರಾಷ್ಟ್ರದಲ್ಲಿ, ಭಾರತದಲ್ಲಿ ಎರಡು ಧ್ರುವ ಕಾರ್ಯಗಳು ಸಾಮಾಜಿಕ ಚಳವಳಿ, ರಾಜಕೀಯ ಚಳವಳಿಗೆ ಧುಮುಕಿರ್ತಕ್ಕಂಥ ಕಾಲಘಟ್ಟ 1919. ಒಬ್ಬ ರಾಷ್ಟ್ರಭಕ್ತ ನೇರವಾಗಿ ಸಾಮಾಜಿಕ ಚಳವಳಿ ಮತ್ತು ಈ ರಾಷ್ಟ್ರದ ಸಲುವಾಗಿ ಚಳವಳಿಯಲ್ಲಿ ಧುಮುಕಿದರೆ, ಇನ್ನೊಬ್ಬ ಸಂತ ತನ್ನನ್ನೇ ತಾನೇ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಖಿಲಾಫತ್ ಚಳವಳಿಯ ಮೂಲಕ ಭಾರತದಲ್ಲಿ ಚಳವಳಿಗೆ ಬರ್ತಾರೆ. ಖಿಲಾಫತ್ ಚಳವಳಿಯ ಮೂಲಕ ಯಾರು? ಗಾಂಧೀಜಿಯವರು. ಅವಾಗ ಆಗಾ ಖಾನ್, ಮೌಲಾನಾ ಶೌಕತ್ ಅಲಿ, ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಒಡನಾಡಿಯಾಗಿ ಅವ್ರ ಜೊತೆಗೂಡಿ ಖಿಲಾಫತ್ ಚಳವಳಿ ಮೂಲಕ ಭಾರತೀಯ ಸಾಮಾಜಿಕ ಚಳವಳಿಯಲ್ಲಿ ಕಾಲಿಟ್ಟವರು ಗಾಂಧೀಜಿಯವರಾದರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ SC ST OBC ಜನಾಂಗರಿಗೆ ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ ಇವು 5 ಕಲ್ಪಿಸಿಕೊಡುವ ಸಲುವಾಗಿ ಸಾಮಾಜಿಕ ಚಳವಳಿಯಲ್ಲಿ ಮತ್ತು ರಾಜಕೀಯ ಚಳವಳಿಯಲ್ಲಿ ಧುಮುಕಿರ್ತಕ್ಕಂಥ ಒಂಟಿ ಸಲಗ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಕೇಳಬಹುದು, ಪೂಜಾ ಕಬೀರ್ ಸ್ವಾಮಿ ಏನ್ ಸರ್ ಏನೇನು ಹೇಳ್ತಾರೆ, ಅದಕ್ಕೇನು ದಾಖಲೆ ಬೇಕು. ಬಹುಶಃ ರಾಜ್ಯಶಾಸ್ತ್ರ ಅಧ್ಯಯನ ಮಾಡ್ತಕ್ಕಂಥ, ಬೋಧನೆ ಮಾಡ್ತಕ್ಕಂಥ ನಮ್ಮ ಭೀಮರಾಯರ್ ಅಂತವರು ಪ್ರಾಧ್ಯಾಪಕರಾಗಿರ್ಬೋದು, ಚರಿತ್ರೆ ಅಧ್ಯಯನ ಮಾಡ್ತಕ್ಕಂಥ ಚೆನ್ನಾಗಿ ಗೊತ್ತಿದೆ. 1914ರಿಂದ 1919 ತನಕ ವಿಶ್ವದ ಪ್ರಥಮ ಯುದ್ಧ ಆಯಿತು. ರೈಟ್. ಆ ಪ್ರಥಮ ಯುದ್ಧದಲ್ಲಿ ಭಾಗಿಗೊಳ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ಬ್ರಿಟನ್ ಅರಸರಾಗಿರ್ತಕ್ಕಂಥ ಜಾರ್ಜ್ ಪಂಚಮರು ಒಂದು ಘೋಷಣೆ ಮಾಡ್ತಾರೆ. ಭಾರತವು ಸಕ್ರಿಯವಾಗಿ ವಿಶ್ವಯುದ್ಧದಲ್ಲಿ ಭಾಗಿಯಾಗಿ ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿದ್ರೆ ನಿಮಗೆ ಏನಾರ ಒಂದಿಷ್ಟು ಪ್ರಾಂತೀಯ ಸರ್ಕಾರದಲ್ಲಿ, ಶಾಸಕಾಂಗದಲ್ಲಿ ಒಂದಿಷ್ಟು ಸೌಲಭ್ಯಗಳು ಕೊಡ್ತೀವಿ ಅಂತಕ್ಕಂಥ ಘೋಷಣೆ ಮಾಡಿದ್ರು. 1919 ಕಡೆ ಮುಗಿತು. ನುಡಿದಂತೆ ನಡ್ಕೊಂಡಿರ್ತಕ್ಕಂಥ ಬ್ರಿಟನ್ ಸರ್ಕಾರ, ಆಗಿನ ರಾಜನಾಗಿರ್ತಕ್ಕಂಥ ಬ್ರಿಟನ್ ಜಾರ್ಜ್ ಪಂಚಮ್ ಅವರು ಸೌತ್ ಬ್ರೋ ಅಂತಕ್ಕಂಥ ಒಬ್ಬ ಜನಪ್ರತಿಯ ಮೂಲಕ ಭಾರತಕ್ಕೆ ಒಂದು ಆಯೋಗವನ್ನು ಕಳಿಸ್ಕೊಡ್ತಾರೆ. ಪ್ರಾಂತೀಯ, ನಾನು ಭಾಷಣ ಮಾಡ್ಕೊಂಡು ಕಥೆ ಹೇಳೋಕ್ಕೆ ಕೇಳಬೇಕಷ್ಟೇ, ಆಮೇಲೆ ಪ್ರಶ್ನೆ ಮಾಡೋಣ. ಭಾಷಣ ಸೌತ್ ಬ್ರೋ ಅಂತಕ್ಕಂಥ ರಾಜಕೀಯ ಪ್ರತಿನಿಧಿಯ ಮೂಲಕ ಭಾರತಕ್ಕೆ ಒಂದು ಸಮಿತಿ ಕಳಿಸ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ಸುಮಾರು 566 ಸಂಸ್ಥಾನಗಳಿದ್ದು ಈ ಪ್ರಾಂತ್ಯವಾರು ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥ ಭಾರತದಲ್ಲಿ ಯಾವ ರೀತಿಯ ಪ್ರಾತಿನಿಧ್ಯತೆ ಕೊಡಬೇಕು, ಎಂತೆಂಥ ಜನರಿಗೆ ಪ್ರಾತಿನಿಧ್ಯತೆ ಕೊಡಬೇಕು ಅಂತಕ್ಕಂಥ ಸರ್ವೆ ಮಾಡಕ್ ಕಳಿಸ್ತಾರೆ ಸೌತ್ ಬ್ರೋ ಅಂತಕ್ಕಂಥ ನೇತೃತ್ವದಲ್ಲಿ. 1919 ಬಂದಾಗ ಆಗ್ತಾನೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಮಾಜಿಕ ಚಳವಳಿಯಲ್ಲಿ ಮತ್ತು ರಾಜಕೀಯ ಚಳವಳಿಯಲ್ಲಿ ಧುಮುಕಿರ್ತಾರೆ. ಫಸ್ಟ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೌತ್ ಬ್ರೋ ಕಮಿಷನ್ ಒಂದು ರಿಟರ್ನ್ ನಮ್ಮನ್ನು ಕೊಟ್ಬಿಡ್ತಾರೆ. ಕೊಟ್ಟ ತಕ್ಷಣ ಈ ವಿಷಯ ಗೊತ್ತಾಗಿರ್ತದೆ. ಅವತ್ತಿನ್ನ ಜಿಂದಾ ಇರ್ತಾರೆ ಬೆಳಗಾವಿ ಅಧಿವೇಶನ ಮಾಡ್ತಾರೆ. ಮುಂದೆ ಬೆಳಗಾವಿ ಅಧಿವೇಶನದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಉಗ್ರವಾಗಿ ಖಂಡಿಸ್ತಾರೆ. ಯಾರು ಬಾಲಗಂಗಾಧರ ಅವಾಗ ಕೇಳ್ತಾರೆ, ಏ ಅಂಬೇಡ್ಕರ್ ಕ್ಯಾ ಕರ್ನೆ ಜಾ ರಹಾ ಯಾರ್, तेली तंबोली मुनबट्टों को जाकर क्या विधिमंडल में हल चलाना है. ಇವೆಲ್ಲ ಗಾಣಿಗರಿಗೆ, ಒಕ್ಕಲಿಗರಿಗೆ, ರೈತರಿಗೆಲ್ಲ ಪಾರ್ಲಿಮೆಂಟ್ ಕರ್ಕೊಂಡಿ ಅಲ್ಲಿ ಬೆಳೆಗೆ ಹೊಡಿಸ್ಬೇಕಂತ ಅಂಬೇಡ್ಕರ್ ಅಂತಕ್ಕಂಥ ಮಾತನ್ನು ಬೆಳಗಾವಿ ಅಧಿವೇಶನದಲ್ಲಿ, ಕಾಂಗ್ರೆಸ್ ಅಧಿವೇಶನದಲ್ಲಿ
ಬಾಲ ಗಂಗಾಧರ ತಿಲಕ್ ಅವ್ರು ಕೇಳ್ತಾರೆ. ಈ ವಿಷಯ ಯಾರಿಗೆ ಗೊತ್ತಾಗುತ್ತೆ? ಛತ್ರಪತಿ ಶಾಹು ಮಹಾರಾಜರಿಗೆ ಗೊತ್ತಾಗುತ್ತೆ. ಏನಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು SC/ST ಜನಾಂಗದವರಿಗೆ ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥ ರಿಟರ್ನ್ ಮೆಮೊ ಮನವಿ ಕೊಟ್ಟರ ಅಂತಕ್ಕಂಥ ವಿಷಯ ಗೊತ್ತಾಗಿ ತ್ವರಿತವಾಗಿ ಅವರ ಸಂಸ್ಥಾನದಲ್ಲಿ ಇರ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರ ಸಂಸ್ಥಾನದಲ್ಲಿ ಇರ್ತಕ್ಕಂಥ ಭಾಸ್ಕರರಾವ್ ಜಾಧವ್ ಅವರಿಗೆ ಬಾಬಾ ಸಾಹೇಬ್ ಹತ್ರ ಕಳಿಸ್ತಾರೆ. ಭಾಸ್ಕರರಾವ್ ಜಾಧವ್ ಹೋಗು ಬಹಳ ಓದ್ ಬಂದಿರತ್ತವ್ರು, ನಮ್ಮ ಪ್ರಾಂತ್ಯದಲ್ಲಿ ಆದಂಥ ಡಾಕ್ಟರ್ B.R. ಅಂಬೇಡ್ಕರ್ ಅವ್ರು ಹೋಗಿ OBC ಜನಾಂಗದವರನ್ನು ಕೂಡ ಎಂತ ಪ್ರಾತಿನಿಧ್ಯತೆ ಕೇಳಬೇಕು, ಅವರಿಗೆ ಮೂಲಭೂತ ಸೌಲಭ್ಯ ಅಥವಾ ಸರ್ಕಾರದಿಂದ ಏನು ಕೇಳಬೇಕು ಅನ್ನೋದನ್ನ ರಿಟರ್ನ್ ಮೆಮೊರಂ ಬರ್ಸ್ಕೊಂಡ್ ಬಂದಾಗ ಆವಾಗ ಭಾಸ್ಕರರಾವ್ ಜಾಧವ್ ಅವರು ಬಾಬಾ ಸಾಹೇಬ್ ಹತ್ರ ಮುಂಬೈಗೆ ಹೋಗಿ ಅವ್ರ ಕಡೆಯಿಂದ OBC ಜನಾಂಗದವರಿಗೂ ಕೂಡ ಪ್ರಾತಿನಿಧ್ಯತೆ ಕಲ್ಪಿಸ್ಕೊಡ್ತಕ್ಕಂಥ ಮನವಿ ತಗೊಂಡು ಹೋಗ್ತಾರೆ. ಅವತ್ತಿನಿಂದ ಆ ಮನವಿಯನ್ನು ಓದಿರ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರು ತನ್ನನ್ನು ತಾನೇ ಆವಿರ್ಭವಿಸುತ್ತಾ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಇಂಥ ನಮ್ಮ ಸಂಸ್ಥಾನದಲ್ಲ ಅಂದ್ರೆ ಅದು ಒಬ್ಬ ಶೋಷಿತ ಸಮುದಾಯದ ಅಂದ್ರೆ ಬಹುಶಃ ಅವನಿಗೆ ನಮ್ಮ ತಮ್ಮನಿಗಿನ ಹೆಚ್ಚು ಪ್ರೀತಿ ಮಾಡಬೇಕು ಅಂತಕ್ಕಂಥ ಮನೋಸ್ಥೈರ್ಯವನ್ನು ಅವಾಗೆ ನಿರ್ಧಾರ ಮಾಡ್ಕೊತಾರೆ ಛತ್ರಪತಿ ಶಾಹು ಮಹಾರಾಜರವರು. ಆವಾಗ ಸೌತ್ ಬ್ರೋ ಕಮಿಷನ್ ರಿಪೋರ್ಟ್ ಎಲ್ಲ ತಗೊಂಡ್ಬಿಡ್ತಾರೆ. ಇವರು ಬಲವಾಗಿ ಖಂಡಿಸ್ ಮಾಡ್ತಾರೆ. ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ ಬಾಲ ಗಂಗಾಧರ ತಿಲಕ್, ಮೋತಿಲಾಲ್ ನೆಹರು ಮತ್ತೆ ಆಗ್ತಾನೆ ಬಂದಿರತಕ್ಕಂಥ ಗಾಂಧೀಜಿಯವರು ಕೂಡ ಆ ಕಮಿಷನ್ ಯಶಸ್ವಿ ಆಗಂಗಿಲ್ಲ. ಯಶಸ್ವಿ ಆಗಲು ಕೂಡ ಬ್ರಿಟನ್ ಸರ್ಕಾರ ಮಾಡ್ತಾರೆ. 1919ರಲ್ಲಿ ಭಾರತೀಯ ಕಾಯ್ದೆ ಇಂಡಿಯಾ ಆಕ್ಟ್ 1919 ಅಂತಕ್ಕಂಥ ಕಾಯ್ದೆ ಮಾಡಿದ್ರು. ಆ ಕಾಯ್ದೆಯ 84(a) ಸೆಕ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಕಲ್ಪಿಸ್ಕೊಡ್ತಾರೆ. ಏನಂದ್ರೆ ನಾವು ನುಡಿದಂತೆ ನಡ್ಕೋಬೇಕು ಭಾರತೀಯರ ಜೊತೆಗೆ. ಅದಕ್ಕಾಗಿ ಭಾರತೀಯರಿಗೆ ಪ್ರಾಂತ್ಯವಾರು ಜಾತಿವಾರು ಪ್ರಾತಿನಿಧ್ಯತೆ ಕೊಡಬೇಕು ಪ್ರಾಂತೀಯ ಸರ್ಕಾರದಲ್ಲಿ. ಅದಕ್ಕೊಂದು ಆಯೋಗ ರಚನೆ ಮಾಡಬೇಕು ಅಂತ ಹೇಳಿ ಠರಾವು ಮಾಡ್ತಾರೆ 1919ರ ಕಾಯ್ದೆ. ಅದು ಆರ್ಟಿಕಲ್ 84(2) ಮಾಡಿಬಿಡ್ತಾರೆ. ಮುಂದ ನೆಕ್ಸ್ಟ್ ಮಾಡೋಣ ಎಲೆಕ್ಷನ್ ಹತ್ರ ಬಂದ್ಬಿಡ್ತಾ 1927 ಅದನ್ನು ಪೂರ್ಣ ಪ್ರಮಾಣದಲ್ಲಿ ಶಾಸನಬದ್ಧವಾಗಿ ಆ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅವಾಗ ಸರ್ ಜಾನ್ ಸೈಮನ್ ಅಂತಕ್ಕಂಥವ್ರು, ಕ್ಲೈಮೇಟ್ ಅಟ್ಲಿ ಅಂತಕ್ಕಂಥವ್ರು ಇಂಥ 7 ಜನರ ಒಂದು ಸಮಿತಿಯನ್ನು ರಚನೆ ಮಾಡಿ 1928ರಲ್ಲಿ ಭಾರತಕ್ಕೆ ಕಳಿಸ್ಬಿಡ್ತಾರೆ ಸರ್ ಜಾನ್ ಸೈಮನ್ ಅವರು. ನೋಡಿ, ಭಾರತಕ್ಕೆ ಸರ್ ಜಾನ್ ಸೈಮನ್ ಅವರು ಬಂದ ತಕ್ಷಣ ಬಾಂಬೆದಲ್ಲಿ ಬಂದಿರ್ತಾರೆ. ಬಂದಿಳಿದ ತಕ್ಷಣ ಆ ಸರ್ ಜಾನ್ ಸೈಮನ್ ಅವರಿಗೆ 3ನೇ ಫೆಬ್ರವರಿ 1928 ಬಂದಿಳಿದ ತಕ್ಷಣ ಅವ್ರು ಹೇಳ್ತಾರೆ, ನೋಡಿ ಭಾರತೀಯ ಪ್ರಾಂತೀಯ ಅರಸರು ಏನಿದ್ದಿರಲ್ಲ, ನೀವು 566 ಜನ ನಿಮ್ಮ ಪ್ರತಿನಿಧಿಗಳಿಂದ ಒಂದು ಮನವಿಗಳು ಕೊಡ್ರಿ, ಜೊತೆಗೆ ಕಾಂಗ್ರೆಸ್ನವರು ನಿಮ್ಮ ಮನವಿಗಳು ಸಜೆಷನ್ಸ್ ಕೊಡ್ರಿ, ಮುಸ್ಲಿಂ ಲೀಗ್ನವರು ನಿಮ್ಮ ಮನವಿಗಳು ಕೊಡ್ರಿ, ಇಂಡಿಯಾ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್, ಸಿಖ್ರು, ಆಂಗ್ಲೇಯರು ನೀವೆಲ್ಲ ಮನವಿಗಳು ಕೊಡ್ರಿ, ಬೇಡಿಕೆಗಳು ಕೊಡ್ರಿ. ಈ ಎಲ್ಲ ಬೇಡಿಕೆಗಳು ತಗೊಂಡು ನಾವು ಬ್ರಿಟನ್ ಅರಸರಾಗಿರ್ತಕ್ಕಂಥ ಜಾರ್ಜ್ ಪಂಚಮ್ ಮತ್ತು ಬ್ರಿಟನ್ ಪ್ರಧಾನಿಯಾಗಿರ್ತಕ್ಕಂಥ ರ್ಯಾಮ್ಸನ್ ಮ್ಯಾಕ್ ಡೊನಾಲ್ಡ್ ಅವರಿಗೆ ಕೊಡ್ತೀವಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮೆಲ್ಲ ಪ್ರತಿನಿಧಿಗಳಿಗೆ ನಾವು ಲಂಡನ್ ಕಳಿಸಿ ಇದರ ಬಗ್ಗೆ ತುಂಬಾ ಸುದೀರ್ಘವಾಗಿ ಚರ್ಚೆ ಮಾಡಿ ಯಾವ ರೀತಿ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆವಾಗ ಗಾಂಧೀಜಿಯವರು ಮತ್ತು ಮೋತಿಲಾಲ್ ನೆಹರು ಅವರು ಒಪ್ಕೊಳ್ಳಿದ್ರು. 1928 ಮೇ ತಿಂಗಳಲ್ಲಿ ಏನ್ ಮಾಡ್ತಾರೆ, ಮೋತಿಲಾಲ್ ನೆಹರು ಮತ್ತು ಗಾಂಧೀಜಿಯವರು ಒಂದು ರಿಟರ್ನ್ ಮೆಮೊರಂ ಕೊಡ್ತಾರೆ ಸರ್ ಜಾನ್ ಸೈಮನ್ ಅವರಿಗೆ. ಆ ಮನವಿಯಲ್ಲಿ ಏನಿರುತ್ತಂದ್ರೆ ಪ್ರಾಂತೀಯ ಶಾಸಕಾಂಗ ಸಭೆಗಳಲ್ಲಿ ನೀವು ಪ್ರಾತಿನಿಧ್ಯ ಕೊಡ್ತೀವಿ ಸರಿ, ಆದರೆ ಅಸ್ಪೃಶ್ಯರಿಗೆ ಅಂದ್ರೆ ನಮ್ದು ಧರ್ಮ ಏನದ ವರ್ಣಾಶ್ರಮ ಪದ್ಧತಿಯ ಮೇಲೆ ನಿಂತಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಶೂದ್ರರಿಗೆ ರಾಜ್ಯಾಧಿಕಾರ ಕೊಡಬಾರದು ಅಂತಕ್ಕಂಥದ್ದು ಮನುಸ್ಮೃತಿಯಲ್ಲಿ ನಮ್ಮ ಧಾರ್ಮಿಕ ಗ್ರಂಥದಲ್ಲಿ ಅವಕಾಶ ಕಲ್ಪಿಸಿದಕ್ಕಾಗಿ ಅವರಿಗೆ ಮತದಾನ ಹಕ್ಕಾಗಲಿ, ಪ್ರಾತಿನಿಧಿಕ ಹಕ್ಕಾಗಲಿ, ಮೀಸಲಾತಿ ಹಕ್ಕಾಗಲಿ ಕೊಡಬಾರದು ಅಂದಾಗ ಸರ್ ಜಾನ್ ಸೈಮನ್ ಮತ್ತು ಕ್ಲೈಮೇಟ್ ಅಟ್ಲಿ ಅವರು ತುಂಬಾ ಇಂಟೆಲೆಕ್ಚುಯಲ್ಸ್ ಇರ್ತಾರೆ. ಅದು ಟಿಪ್ಪಿಗೆ ಹೆಸರು ಬಿಡ್ತಾರೆ, ಅಂದ್ರೆ ಬಾಜು ಸರಿಸ್ಬಿಡ್ತಾರೆ. ಒಬ್ಬ ಮನುಷ್ಯರನ್ನು ಅಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಮನುಷ್ಯರಂತ ತಿಳ್ಕೊಳ್ಳದೆ ಇರ್ತಕ್ಕಂಥ ಈ ಅಭಿವ್ಯಕ್ತಿಗಳ ಮನೆಗೆ ಏನ್ ಮಾಡಬೇಕಂತ ಸರ್ ಜಾನ್ ಸೈಮನ್ ಅವರು ಕಲಾಗ್ಬಿಡ್ತಾರೆ. ಇದಾದ ನಂತರ 28 ಅಕ್ಟೋಬರ್ 1928ಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ 87 ಪುಟಗಳ ಮನವಿಯನ್ನು ಸರ್ ಜಾನ್ ಸೈಮನ್ ಅವರಿಗೆ ಸಲ್ಲಿಸ್ತಾರೆ. ಆವಾಗ ಅವರಿಗೆ ಇಂಟರಾಕ್ಷನ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ. ಯಾರು ಕ್ಲೈಮೇಟ್ ಅಟ್ಲಿ ಅವರು, ಯಾಕೆ ಇವರಿಗೆ ಪ್ರಾತಿನಿಧ್ಯ ಕೊಡಬೇಕು, ಶೆಡ್ಯೂಲ್ ಕಾಸ್ಟ್ ಜನಾಂಗದವರಿಗೆ, ಮಹಿಳೆಯರಿಗೆ ಯಾಕೆ ಪ್ರಾತಿನಿಧ್ಯ ಕೊಡಬೇಕು, 21 ವಯಸ್ಸಾಗಿರ್ತಕ್ಕಂಥ ವೋಟಿನ ಅಧಿಕಾರ ಯಾಕೆ ಕೊಡಬೇಕು, ಆಮೇಲೆ ರಿಸರ್ವೇಶನ್ ರಾಜಕೀಯ ರಿಸರ್ವೇಶನ್ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದಾಗೆ ಎಡ್ವಿನ್ ಆರ್ ಸೆಲಿಮನ್ ಕೊಲಂಬೋ ವಿಶ್ವವಿದ್ಯಾಲಯದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ
ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ಶ್ರೇಷ್ಠ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಎಡ್ವಿನ್ ಕೆನಾನ್ ಇಂಥ ಮಹಾನ್ ಮೇಧಾವಿಗಳ ಪ್ರೀತಿಗೆ ಭಾಜನರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎರಡವಾಗಿ ಸರ್ ಜಾನ್ ಸೈಮನ್ ಅವರಿಗೆ ಮತ್ತು ಕ್ಲೈಮೇಟ್ ಅಟ್ಲಿ ಅವರು ಉತ್ತರ ಕೊಟ್ಟರೆ ತುಂಬಾ ಖುಷಿಯಿಂದ ಅವರು ವರದಿ ತಗೋತಾರೆ. ಈ ವರದಿ ತಗೊಂಡಿರ್ತಕ್ಕಂಥ ವಿಷಯ ಕಾಂಗ್ರೆಸ್ ನಲ್ಲಿ ಗೊತ್ತಾಗ್ಬಿಡ್ತು. 28 ಅಕ್ಟೋಬರ್ ಬಾಬಾ ಸಾಹೇಬ್ ವರದಿ ಕೊಡ್ತಾರೆ, ಹೇರಿಂಗ್ ಆಗ್ತದ ಅಂದ್ರೆ ಹಿಂಗ್ ಸರ್ಕಲ್ ಸಾಹೇಬ್ ಕೂತಿರ್ತಾರ, ಅವ್ರ ಪ್ರಶ್ನೆ ಕೇಳ್ತಿರ್ತಾರ, ಅವ್ರ ಉತ್ತರ ಹೇಳ್ತಿರ್ತಾರ. ಈ ವಿಷಯ ರಾಷ್ಟ್ರೀಯ ಕಾಂಗ್ರೆಸ್ ಗೊತ್ತಾಗಿ 1928 ಅಕ್ಟೋಬರ್ 30ನೇ ತಾರೀಕು ದಿವಸ ರಾಷ್ಟ್ರೀಯ ಕಾಂಗ್ರೆಸ್ ಘೋಷಣೆ ಮಾಡಿಬಿಡ್ತಾರೆ. ಸೈಮನ್ ಗೋ ಬ್ಯಾಕ್ ಅಂತ ಘೋಷಣೆ ಮಾಡಿಬಿಡ್ತಾರೆ. ಜನ ಕಾರ್ಯಕರ್ತರು ಕೇಳ್ತಾರೆ, ಯಾಕೆ ಇಷ್ಟು ದಿವಸ ಅರ್ಜಿ ಕೊಟ್ರಿ, ಹೋಗಿ ಭೇಟಿ ಆದ್ರಿ, ಅವ್ರ ಸಾಕ್ಷಿ ನೋಡಿದ್ರಿ, ಮತ್ತೆ ಅಕ್ಟೋಬರ್ 30 1928 ಸೈಮನ್ ಗೋ ಬ್ಯಾಕ್ ಅಂತ ಯಾಕೆ ಕಳತ್ತಂದ್ರೆ ಕಾಂಗ್ರೆಸ್ ನೋಡ್ರಿ SSLC ಬ್ಯಾರಿಸ್ಟರ್ ಓದಿರ್ತಕ್ಕಂಥ ಗಾಂಧೀಜಿಯವರು ತುಂಬಾ ಕ್ರೂರ ಇರ್ತಾರೆ. ಅವ್ರು ಹೇಳ್ತಾರೆ ಜನರಿಗೆ ಮರು ಮಾಡಬೇಕು ಅಂತ. ಕಾನೂನ್ದಾಗ ಲಾಭದ ಘೋಷಣೆ ವಕೀಲರು ಎಲ್ಲರ ಒಂದ್ ಹೇಳ್ತದ, ಕಾನೂನು ಚಂದ ಗೊತ್ತಿರ್ಬೇಕು, ಜಡ್ಜ್ ವಕೀಲರು ಹೋಗ್ತಾರೆ. ಒಂದು ಕನ್ವಿನ್ಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ಬೇಕು ವಕೀಲರ, ಇಲ್ಲಾಂದ್ರೆ ಕನ್ಫ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ಬೇಕು. ಒಂದು ಜಡ್ಜ್ ಅವರಿಗೆ ಕನ್ವಿನ್ಸ್ ಮಾಡಬೇಕು ಕೆಪಾಸಿಟಿ ಇರ್ಬೇಕು ವಕೀಲರ, ಇಲ್ಲ ಕನ್ಫ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ಬೇಕು. ಬ್ಯಾರಿಸ್ಟರ್ ಅಂದ್ರೆ ಲಾ ಓದಿರ್ತಕ್ಕಂಥ ಗಾಂಧೀಜಿ ಅವರು ಆಫ್ರಿಕಾದಲ್ಲಿ ಪ್ರಾಕ್ಟೀಸ್ ಮಾಡಿ ಕನ್ಫ್ಯೂಸ್ ಮಾಡ್ತಕ್ಕಂಥ ಪ್ರಾಕ್ಟೀಸ್ ಕಲ್ತಿರ್ತಕ್ಕಂಥವ್ರು ಭಾರತದಲ್ಲಿರ್ತಕ್ಕಂಥ ಸಮಸ್ತ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರಿಗೆ, ಸಾಮಾನ್ಯ ಜನರಿಗೆ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನ್ ಕನ್ಫ್ಯೂಸ್ ಮಾಡಿದ್ರೆ ನೋಡ್ರಪ್ಪ, ಸರ್ ಜಾನ್ ಸೈಮನ್ ಕಮಿಷನ್ ಏನ್ ಬಂದದ, ಆ ಸಮಿತಿಯಲ್ಲಿ ಭಾರತದ ಪ್ರತಿನಿಧಿಗಳು ಯಾರು ಇಲ್ಲ, ಅದರ ಸಲುವಾಗಿ ನಾವು ಸೈಮನ್ ಗೋ ಬ್ಯಾಕ್ ಅಲ್ಲಿದ್ದೀವಿ. ವಾಸ್ತವ ಸ್ಥಿತಿ ಅದಲ್ಲ. ವಾಸ್ತವ ಸ್ಥಿತಿ ಈ ದೇಶದಲ್ಲಿ ಇರ್ತಕ್ಕಂಥ ಶೂದ್ರಿಗೆ ಅಂದ್ರೆ SC ST OBC ಜನಾಂಗಗಳಿಗೆ ಮತದಾನದ ಹಕ್ಕು ಕೊಡಬಾರ್ದು ಅಂತಕ್ಕಂಥದ್ದು, ಪ್ರಾತಿನಿಧ್ಯತೆ ಕೊಡಬಾರ್ದು ಅಂತಕ್ಕಂಥದ್ದು. ಜೊತೆಗೆ ಮೂರನೇದಂದ್ರೆ ಪ್ರಾಂತೀಯ ಶಾಸಕಾಂಗ ಸಭೆಗಳಿಗೆ ಯಾರಿಗೆ ಅಧಿಕಾರ ಕೊಡಬೇಕು, ಯಾರಿಗೆ ಪ್ರತಿನಿಧಿ ತಗೋಬೇಕು ಅನ್ನೋ ಅಧಿಕಾರ ನಮಗ್ರಿ, ನಮಗೆ ಸಿಖ್ರದು ಮುಸ್ಲಿಮ್ಸ್ಗೂ ಏನ್ ಸಂಬಂಧ ಇಲ್ಲ, ಅವ್ರವ್ರು ಇಂಡಿಪೆಂಡೆಂಟ್. ಆದ್ರೆ ಈ ಜನಾಂಗದವರಿಗೆ ನಾವು ರಾಜ್ಯಾಧಿಕಾರ ಕೊಡ್ತಕ್ಕಂಥ ಅಧಿಕಾರ ನಮಗೆ ಕೊಟ್ಟಿರ್ತಕ್ಕಂಥ ವಾಸ್ತವತೆ ಇದ್ರೆ ಗಾಂಧೀಜಿ ಮತ್ತು ಕಾಂಗ್ರೆಸ್ ಹೇಳೋದು ಏನ್ ಹೇಳ್ತಿದ್ರೆ ಅದರ ನಮ್ಮ ಪ್ರತಿನಿಧಿ ಯಾರಿಲ್ಲ, ನಾವು ಅದಕ್ಕೆ ಇದು ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಹೋರಾಟ ಮಾಡ್ತಕ್ಕಂಥ. ಹಿಂಗೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಾಹೋರ್ದಲ್ಲಿ ಪಾಪ ಲಾಲಾ ಲಜಪತ್ ರಾಯ್ ಸುಮ್ ಇರ್ಲಿಲ್ಲ, ಸ್ಟ್ರೈಕ್ ಮಾಡ್ಕೊಂಡು ತಿರ್ಗಾಡೋದು. ಆ ಕಡೆ ಎಲ್ಲ ಪೊಲೀಸರಿಗೆಲ್ಲ ಕಲ್ಲು ಹೊಡಿತು. ಗೊತ್ತಾ ನಿಮ್ಗೆಲ್ಲ, ಬಹುಶಃ ಜೇವರಿಗೆ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತದ ಹ್ಯಾಂಗ ಜನರಿಗೆ ಉತ್ಸಾಹಿಸಿ ಲಾ ಅಂಡ್ ಆರ್ಡರ್ ವೈಲೇಷನ್ ಮಾಡ್ಬೇಕು ಅಂತಕ್ಕಂಥ ವಿಕೃತ ಮನೋಧೋರಣೆ ಇರ್ತದೆ. ಅಂತ ವಿಕೃತ ಮನೋಧೋರಣೆಯನ್ನು ಒಳಗೊಂಡಿರ್ತಕ್ಕಂಥ ಆಗಿನ ಕಾಂಗ್ರೆಸ್ ಲಾಹೋರ್ನಲ್ಲಿ ಸ್ಟ್ರೈಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರಿಗೆ ವ್ಯಾನ್ ಕಲ್ಲು ಹೊಡಿತಾರ. ಅವಾಗ ಲಾಠಿ ಚಾರ್ಜ್ ಆಗ್ತದ. ಲಾಲಾ ಲಜಪತ್ ರಾಯ್ ನಾಯ ಹೊಡೆದು ಖಲಾಸ ಆಗ್ತದೆ. ಪೊಲೀಸ್ ರೇಟ್ ಭವಿಷ್ಯ ತಿಂದವ್ರಿಗೆ ಚಂದ ಗೊತ್ತಿರ್ತಾವ, 2-3 ರೇಟ್ನಾಗ ಖಲಾಸ ಆಗ್ಬಿಡ್ತಾರ. ಇವತ್ತು ದಿವಸ ಪೊಲೀಸರಿಗೆ ಹೊಡಿಸ್ಕೊಂಡು ಸತ್ತಿರ್ತಕ್ಕಂಥವ್ರಿಗೆ ಹುತಾತ್ಮ ಲಾಲಾ ಲಜಪತ್ ರಾಯ್ ಅಂತಿರ್ತಾರೆ. ಅಂದ್ರೆ ಯಾರೇ ಇದ್ರು ಕೂಡ ಲಾ ಅಂಡ್ ಆರ್ಡರ್ ವೈಲೇಷನ್ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದಕ್ಕಾಗಿ ಸರ್ ಜಾನ್ ಸೈಮನ್ ಅವರ ಒಂದು ಈ ಸಮಿತಿಗೆ ವಿರೋಧ ಮಾಡಿರ್ತಕ್ಕಂಥವ್ರು ರಾಷ್ಟ್ರೀಯ ಕಾಂಗ್ರೆಸ್ನವರು ಅವಾಗ ತುಂಬಾ ಅನಾಹುತಗಳಾದವು. ಸತ್ತಿರ್ತಕ್ಕಂಥವ್ರು ಸಾಮಾನ್ಯ ಜನರು, ಹೊಡಿಸ್ಕೊಂಡಿರ್ತಕ್ಕಂಥವ್ರು ಸಾಮಾನ್ಯ ಜನರು ಯಾವಾಗ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥವ್ರು. ಆದ್ರೂ ಕೂಡ ಕ್ಲೈಮೇಟ್ ಅಟ್ಲಿ ಮತ್ತು ಸರ್ ಜಾನ್ ಸೈಮನ್ ಅವರು ಹೇಳ್ತಾರೆ, ನೋಡ್ರಿ ದೇಶದಲ್ಲಿ ಅಶಾಂತಿ, ಶಾಂತಿಯನ್ನು ಕದರ್ಬೇಡ್ರಿ, ಅಶಾಂತಿ ಸೃಷ್ಟಿ ಮಾಡಬೇಡ್ರಿ. ಯಾಕಂದ್ರೆ ನಾವು ತಗೊಂಡೇನು ಹೋಗ್ಲಿಕ್ಕತ್ತೀವಲ್ಲ, ಈ ವರದಿ ನಾವೇನು ಮಾಡಂಗಿಲ್ಲ, ಈ ವರದಿ ಮನವಿಗಳು ನಾವೇನು ಮಾಡಂಗಿಲ್ಲ. ನೀವೇನು SC ST ಪ್ರತಿನಿಧಿಗಳು ಕೊಟ್ಟಿರಿ, ಮತ್ತೆ ಮುಸ್ಲಿಂ